ಈ ವಿಡಿಯೋದಲ್ಲಿ ಈ ಮಹಿಳೆಗೆ ಮಾತ್ರ ಸರಿಯಾಗಿ ಬಿತ್ತು ಗುರು. ನಾನಂತೂ ಫುಲ್ ಹ್ಯಾಪಿ. ಪ್ರತಿಯೊಂದಕ್ಕೂ ಒಂದು ಲಿಮಿಟ್ ಅಂತ ಇರ್ಬೇಕಲ್ವಾ. ಈ ವಿಡಿಯೋದಲ್ಲಿ ನೀವು ನೋಡಬಹುದು ಈ ಜಗಳ ನಡೀತಾ ಇರೋದು ಕೇವಲ ಒಂದು ಸೀಟ್ಗಾಗಿ. ಈ ಜಗಳದಲ್ಲಿ ಆ ವ್ಯಕ್ತಿ ಮಾತಾಡ್ತಾ ಇಲ್ಲ, ಆ ಮಹಿಳೆನೆ ಜೋರ್ ಕೂಗಾಡ್ತಾ ಇದ್ದಾಳೆ. ಈ ಲೇಡಿ ನೋಡ್ತಾನೆ ವಿಪರೀತವಾಗಿ ಮಾತಾಡ್ಬಿಡ್ತಾಳೆ. ನನ್ ಗಂಡ ನಿನ್ಗಿಂತ ಚೆನ್ನಾಗಿದ್ದಾನೆ, ನನ್ನ ಮಗ ನಿನ್ಗಿಂತ ಚೆನ್ನಾಗಿದ್ದಾನೆ, ನನ್ನ ಮಗ ಇಂಜಿನಿಯರ್, ನನ್ನ ಮಗಳ ಕಾಲ್ ಕಲರ್ ಇಲ್ಲ ನೀನು, ಈ ರೀತಿ ಎಲ್ಲ ಅತಿ ಪರ್ಸನಲ್ ಆಗ್ಬಿಡುತ್ತೆ ಮಾತುಗಳು. ಇದನ್ನೆಲ್ಲ ಕೇಳಿಸ್ಕೊಂಡ್ರು ಕೂಡ ಆಪೋಸಿಟ್ ಇರೋ ವ್ಯಕ್ತಿ ಸೈಲೆಂಟ್ ಆಗೇ ಇರ್ತಾನೆ. ಯಾವಾಗ ಆ ಮಹಿಳೆ ನಾವು ಬ್ರಾಹ್ಮಿನ್ಸು, ನೀನು ಚಪ್ಪಲಿ ಒಲಿಯೋನು ಅಂತ ಕ್ಯಾಸ್ಟ್ ವೈಸ್ ಮಾತಾಡ್ತಾಳೆ ಅಂಡ್ ಅವನ ಹೆಂಡತಿಗೆ ಸರಿಯಾಗಿ ಕೆಟ್ಟ ಮಾತಲ್ಲಿ ಒಂದು ಮಾತು ಬೈತಾಳೆ, ಅಷ್ಟೇ ಅಲ್ಲಿಗೆ ಆ ವ್ಯಕ್ತಿ ತಾಳ್ಮೆ ಮುಗ್ದಿತ್ತು. ಅಂಡ್ ಆ ವ್ಯಕ್ತಿ ಎದುರುಗಡೆ ಇರೋದು ಗಂಡಸ ಹೆಂಗಸ ಅಂತ ನೋಡ್ದೇನೆ ಎರ್ರಾ ಬಿರಿ ಹೊಡಿತಾನೆ. ಅವ್ರ ಸುತ್ತಮುತ್ತ ಪಬ್ಲಿಕ್ ಎಲ್ಲ ಬಿಡಿಸ್ಕೊಳಕ್ ಟ್ರೈ ಮಾಡಿದ್ರು ಕೂಡ ಆ ವ್ಯಕ್ತಿ ಯಾರ ಮಾತು ಕೇಳ್ತಾ ಇಲ್ಲ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿದೆ ಅಂಡ್ ಪಬ್ಲಿಕ್ ಕೂಡ ಆ ವ್ಯಕ್ತಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕಾನೂನು ಪ್ರಕಾರ ನೋಡೋದಾದ್ರೆ 1989 SC/ST ಆಕ್ಟ್ ಪ್ರಕಾರ ನಾವು ಒಂದು ಜಾತಿ ಅಥವಾ ಒಬ್ಬ ವ್ಯಕ್ತಿಯನ್ನು ಇಟ್ಕೊಂಡು ಸಮಾಜದಲ್ಲಿ ಅವ್ರ ಮರ್ಯಾದೆ ತೆಗೆಯುವಾಗಿಲ್ಲ. ಈಗಿನ ಜನರೇಷನ್ ಅಲ್ಲಿ ಸಮಾಜದಲ್ಲಿ ಕೆಲವೊಂದು ಹೆಣ್ಮಕ್ಳು ತಾವು ಮಾಡಿದ್ದೆಲ್ಲ ಸರಿ ಅನ್ನೋ ಒಂದು ಭ್ರಮೆಲಿ ಇರ್ತಾರೆ ಅಂಡ್ ಅವರು ಕಾನೂನು ಕೂಡ ನಮ್ಗೆ ಸಪೋರ್ಟ್ ಮಾಡುತ್ತೆ ಅಂತ ಬಿಲೀವ್ ಮಾಡ್ತಾರೆ. ಬಟ್ ಕಾನೂನು ಎಲ್ರಿಗೂ ಒಂದೇ ಅಲ್ವಾ. ಈ ವಿಡಿಯೋ ನೋಡಿದ್ಮೇಲೆ ಆ ವ್ಯಕ್ತಿ ಮಾಡಿದ್ದು ಸರಿನಾ ಅಥವಾ ತಪ್ಪಾ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂಡ್ ನಿಮ್ಮ ಫ್ರೆಂಡ್ಸ್ಗೆ ಈ ರೀಲ್ನ ಶೇರ್ ಮಾಡಿ ಅಂಡ್ ಇದೇ ರೀತಿಯ ಹೆಚ್ಚಿನ ಕಂಟೆಂಟ್ ಗಾಗಿ ನಮ್ಮ ಫ್ಯಾಕ್ಟ್ ಬಜಾರ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.